ಫೇಸ್ಬುಕ್ ವಾಟ್ಸಪ್ನಲ್ಲಿ ಜಾಹೀರಾತು ಬಂದಿದೆ ಅಂತ ಕ್ಲಿಕ್ ಮಾಡೋಕ್ಕೂ ಮುನ್ನ ಹುಷಾರಾಗಿರಿ. ಯಾಕಂದ್ರೆ ಸಿಕ್ಕ ಲಿಂಕ್ಗಳನ್ನು ಓಪನ್ ಮಾಡ್ತಿದ್ರೆ ನಿಮಗೆ ಶಾಕ್ ತಟ್ಟುವುದು ಗ್ಯಾರಂಟಿ. ಆನ್ಲೈನ್ನಲ್ಲೇ ಆಡ್ ಹಾಕಿ ಲಕ್ಷ ಹಣಕ್ಕೆ ಗಾಳ ಹಾಕ್ತಿದ್ದ ಐನಾತಿಗಳು ಬಲೆಗೆ ಬಿದ್ದಿದ್ದಾರೆ. ನೂರಾರು ಸಿಮ್ ಕಾರ್ಡ್ಗಳು, ರಾಶಿ ಚೆಕ್ ಬುಕ್ಗಳು, ಬ್ಯಾಂಕ್ ಪಾಸ್ಬುಕ್, ರಾಶಿ ರಬ್ಬರ್ ಸ್ಟ್ಯಾಂಪ್ಸ್ ಇವೆಲ್ಲವನ್ನ ಇಳಿಯಕ್ಕೆ ಜೋಡಿಸಿಟ್ಟಿದ್ದಾರೆ ಅನ್ಕೊಂಡ್ರ? ಖದೀಮರು ಜನರನ್ನ ವಂಚಿಸಲು ಮಾಡಿಕೊಂಡಿರೋ ಜಾಲ ಇದು. ಸೋಷಿಯಲ್ ಮೀಡಿಯಾ ಜಾಹೀರಾತುಗಳ ಮೂಲಕ ಬಲೆ, ಹಣ ಡಬಲ್ ಮಾಡಿಕೊಡೋದಾಗಿ ಲಕ್ಷ ದೋಖಾ. ಈ ಫೋಟೋದಲ್ಲಿ ಕಾಣ್ತಿರೋ ಮನೆಹಾಳರ ಮುಖಗಳನ್ನ ಒಮ್ಮೆ ಸರಿಯಾಗಿ ನೋಡ್ಕೊಂಡ್ಬಿಡಿ. ಸಾಮಾಜಿಕ ಜಾಲತಾಣದಲ್ಲಿರೋರೆ ಈ ಕ್ರಿಮಿಗಳ ಟಾರ್ಗೆಟ್. ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಜಾಹೀರಾತು ನೀಡಿ ಲಿಂಕ್ ಕಳಿಸ್ತಿದ್ರು. ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಿದ್ದಂತೆ ಅದು ವಾಟ್ಸ್ಆಪ್ ಗ್ರೂಪ್ಗೆ ನೇರವಾಗಿ ಎಂಟ್ರಿ ಕೊಡ್ತಿತ್ತು. ಬಳಿಕ ಬ್ರ್ಯಾಂಡಿ ಸ್ಪೀಡ್ ಆಪ್ ಇನ್ಸ್ಟಾಲ್ಗೆ ಪುಸಲಾಯಿಸಿ ಹಣ ಡಬಲ್ ಮಾಡಿಕೊಡ್ತೇವೆ ಅಂತ ಜನರಿಗೆ ಆಮಿಷ ಒಡ್ತಿದ್ರು. ನಗರದ ಮಹಾಲಕ್ಷ್ಮಿ ಲೇಔಟ್ ವ್ಯಕ್ತಿಗೆ 88 ಲಕ್ಷ ರೂಪಾಯಿ ವಂಚಿಸಿದ್ದ ಪಾಪಿಗಳು ಬಳಿಕ ಫೋನ್ ಸ್ವಿಚ್ ಆಫ್ ಮಾಡಿದ್ರು. ಇದೀಗ ಉತ್ತರ ವಿಭಾಗದ ಪೊಲೀಸರು ಶ್ರೀನಿವಾಸ್ ರೆಡ್ಡಿ, ಆಕಾಶ್, ಪ್ರಕಾಶ್, ಸುನಿಲ್ ಕುಮಾರ್, ಸಾಯಿ ಪ್ರಜ್ವಲ್ ಸೇರಿ 10 ಜನರನ್ನ ಬಂಧಿಸಿದ್ದಾರೆ. ತ್ಯಾಗರಾಜನಗರ, ಸದಾಶಿವನಗರ ಕಚೇರಿ ಮೇಲೆ ದಾಳಿ ಮಾಡಿ 51 ಮೊಬೈಲ್ಸ್, 2 ಲ್ಯಾಪ್ಟಾಪ್, 108 ಪಾಸ್ಬುಕ್, 480 ಸಿಮ್ ಕಾರ್ಡ್ ಸೇರಿ ಹಲವು ವಸ್ತುಗಳನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಫೇಸ್ಬುಕ್ ಪೇಜ್ ಒಂದರಲ್ಲಿ ಈ ರೀತಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಜಾಹೀರಾತನ್ನು ಕಳಿಸಿ ಅದರಲ್ಲಿ ವಾಟ್ಸಪ್ ಗ್ರೂಪ್ ಸೇರ್ಕೊಳ್ಳೋಕ್ಕೆ ಒಂದು ಪುಸಲಾಯಿಸಿ ಆ ವಾಟ್ಸಪ್ ಗ್ರೂಪ್ನ ಮುಖಾಂತರ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋಕ್ಕೆ ತಿಳಿಸಿ ಅದಾದ ನಂತರದಲ್ಲಿ ಹಂತವಾಗಿ ಸುಮಾರು 88,83,000 ಹಣವನ್ನು ಆ ವ್ಯಕ್ತಿಯಿಂದ ಪಡೆದುಕೊಂಡಿರ್ತಾರೆ. ಅಂದರ್ ಆಗಿರೋ 10 ಆರೋಪಿಗಳಲ್ಲಿ ಕೆಲವರು ಅಕೌಂಟ್ ಹೋಲ್ಡರ್ಸ್ ಆಗಿದ್ರೆ ಇನ್ನು ಕೆಲವರು ಏಜೆಂಟ್ ಆಗಿದ್ದಾರೆ. ದುಬೈನಲ್ಲಿ ಕೂತು ಆಪರೇಟ್ ಮಾಡೋ ಕಿಂಗ್ ಪಿನ್ಗಳಿಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಗೃಹ ಸಚಿವರ ಹೆಸರಲ್ಲಿ ವಂಚಿಸಿದ್ದ ಖದೀಮ ಲಾಕ್. ಇನ್ನು ತಿರುಪತಿಯ ದರ್ಶನಕ್ಕೆ ವಿಐಪಿ ಪಾಸ್ ಕೊಡಿಸೋದಾಗಿ ಗೃಹ ಸಚಿವ ಪರಮೇಶ್ವರ್ ಹೆಸರಿನಲ್ಲಿ ವಂಚಿಸಿದ್ದ ಖದೀಮನನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನ ಯಲಹಂಕ ಮೂಲದ ಮಾರುತಿ ಎಂಬಾತನನ್ನ ತುಮಕೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪ್ರದೀಪ್ ಚಿಕ್ಕಾಟಿ, ಟಿವಿ9 ಬೆಂಗಳೂರು.